ನಿನ್ನೆ ದಿನಾಂಕ 25/3/2026 ಅಂಕೋಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ಒಂದು ರಿಜಿಸ್ಟರ್ ಆಗುತ್ತೆ. ಇದರಲ್ಲಿ ಫಿರ್ಯಾದಿದಾರರಾದ ಶ್ರೀ ರಾಘವೇಂದ್ರ ಅವರು, ತಂದೆ ರಾಮದಾಸ್ ನಾಯಕ್ ಅವರು, 43 ವರ್ಷದವರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಅವ್ರ ಜೊತೆ ಶ್ರೀ ಗೋಪಾಲಕೃಷ್ಣ, ತಂದೆ ರಾಮಚಂದ್ರ ನಾಯಕ್ ಅವರು 46 ವರ್ಷ, ಅವ್ರಿಗೂ ಕೂಡ ಗಾಯ ಆಗಿರುತ್ತೆ. ಇದು ನಡೆದಿದ್ದ ಘಟನೆ ಏನಂದ್ರೆ, ಸುಮಾರು 10 ಕಾಲಷ್ಟೊತ್ತಿಗೆ ಗೋಪಾಲಕೃಷ್ಣ ನಾಯಕ್ ಅವರು ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಹತ್ರ ಒಂದು ಸಲೂನ್ಗೆ ಹೋಗಿರ್ತಾರೆ. ಸಲೂನ್ ಅಲ್ಲಿ ಮುಗಿಸ್ಕೊಂಡು ಆಚೆ ಹೊರಗಡೆ ಬರ್ಬೇಕಾದ್ರೆ ಅನ್ನೋನ್ ಪೀಪಲ್, ಅಂದ್ರೆ ಯಾರೇ ಅಪರಿಚಿತರು, ಅವರು ಒಂದು 5ಕ್ಕಿಂತ ಹೆಚ್ಚು ಜನ ಬಂದು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದರಲ್ಲಿ ಅವ್ರಿಗೆ ಒಂದು ಶಾರ್ಪ್ ವೆಪನ್ ಇಂದ ಹಲ್ಲೆ ಮಾಡಿರ್ತಾರೆ, ಗಾಯ ಆಗಿರುತ್ತೆ. ಇದನ್ನ ಅವ್ರು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಇದಕ್ಕೆ ಅವ್ರು ಕಾಪಾಡೋದಕ್ಕೆ ಹೋಗಿ ಅವ್ರ ಜೊತೆ ಗಾಡಿ ಓಡಿಸ್ಕೊಂಡು ಬಂದಿದ್ರು ರಾಘವೇಂದ್ರದವ್ರು ಕೂಡ ಅವ್ರನ್ನ ತಡೆದಿರ್ತಾರೆ. ಇದರಲ್ಲಿ ಅವ್ರಿಗೂ ಕೂಡ ಗಾಯ ಆಗಿರುತ್ತೆ. ಸೊ ಇಮಿಡಿಯೇಟ್ಲಿ ಅಲ್ಲಿರೋರು ಸ್ಥಳೀಯರು ಕೂಡ ಅಲ್ಲಿ ಇದ್ರ ಬಗ್ಗೆ ಚೀರಾಡಿ, ಆವಾಗ ಗೋಪಾಲಕೃಷ್ಣ ನಾಯಕ್ ಅವರು ಕೂಡ ಅಲ್ಲಿ ಒಂದು ಸೇಫ್ ಇದಕ್ಕೆ ಒಂದು ಬ್ಯಾಂಕ್ ಅಲ್ಲಿ ಅವರು ಶಟರ್ ಹಾಕೊಂಡು ಅಲ್ಲಿ ಒಳ್ಳೆ ತಪ್ಪಿಸ್ಕೊಂಡಿರ್ತಾರೆ. ಅದರಿಂದ ಮಿಕ್ಕಿದವರು ಪರಾರಿಯವರಾಗಿರ್ತಾರೆ, ಯಾರು ಈ ಕೃತ್ಯವನ್ನು ಮಾಡಕ್ ಬಂದಿರೋರು. ಅದೇ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಲೋಕಲ್ ಎಲ್ಲ ಇನ್ಫಾರ್ಮ್ ಮಾಡಿ ಮತ್ತೆ ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿರ್ತಾರೆ. ಅವ್ರ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಆಗಿ ಅವ್ರು ಔಟ್ ಆಫ್ ಡೇಂಜರ್ ಇರ್ತಾರೆ. ಅವ್ರನ್ನ ಇನ್ನ ಹೆಚ್ಚಿಗೆ ಚಿಕಿತ್ಸೆಗೆ ಮಣಿಪಾಲಕ್ಕೆ ಕೂಡ ಶಿಫ್ಟ್ ಮಾಡೋದಾಗಿರುತ್ತೆ. ಆಮೇಲೆ ಇವರು ಆ ಸ್ಥಳದಲ್ಲಿ ನಾವು ಪೊಲೀಸ್ ಎಲ್ಲರೂ ಹೋಗಿ ಆಮೇಲೆ ಸ್ಥಳನ ಎಲ್ಲ ಪರಿಶೀಲಿಸಿ ಮತ್ತೆ ಇದಕ್ಕೆ ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ನೇ ನಾವು ಅಪಾಯಿಂಟ್ ಮಾಡಿದೀವಿ ಇದನ್ನ ತನಿಖೆ ಕೈಗೊಳ್ಳೋದಕ್ಕೆ. ಇದ್ರ ಜೊತೆಗೆ ಪರಾರಿಯಾಗಿದ್ದ ಆರೋಪಿಗಳನ್ನು ಹಿಡಿಯೋದಕ್ಕೂ ಕೂಡ ಒಂದು 4 ತಂಡ ಮಾಡಿರ್ತೀವಿ. ಇದ್ರ ಜೊತೆಗೆ ನಮ್ಗೆ ಅಲ್ಲಿ ಸ್ಥಳದಲ್ಲಿ ಒಂದು ಗೋವಾ ರಿಜಿಸ್ಟರ್ಡ್ ಒಂದು ವೆಹಿಕಲ್ ಪ್ಲಸ್ 2 ಪಲ್ಸರ್ ಬೈಕ್ ಕೂಡ ನಾವು ವಶಕ್ಕೆ ತಗೊಂಡಿರ್ತೀವಿ. ಅದನ್ನ ಪಂಚನಾಮೆ ಮಾಡಿ ಇದು ಮಾಡಿರ್ತೀವಿ, ಸೀಸ್ ಮಾಡಿರ್ತೀವಿ. ಇದ್ರ ಜೊತೆಗೆ 4 ಜನ ಪರಾರಿ ಆಗ್ತಾ ಇದ್ರು. ಅವರು ಈ ಘಟನೆಗೆ ಸಂಬಂಧಪಟ್ಟವರು. ಅವ್ರನ್ನ ನಾವು ಸೆಕ್ಯೂರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಅವ್ರ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ನಾವು ಇನ್ನ ಹೆಚ್ಚಿಗೆ ತನಿಖೆಗೋಸ್ಕರ ನಾವು ಪೊಲೀಸ್ ಕಸ್ಟಡಿ ತಗೋಬೇಕು. ಇವರು ಮೂಲ ಗೋವಾದವರಾಗಿರ್ತಾರೆ. ಅದಕ್ಕೆ ಯಾವ್ದು ನಮ್ಗೆ ಕಂಡು ಬಂದಿಲ್ಲ. ಇವರು ಆರೋಪಿಗಳು ಯಾರು ಅಂದ್ರೆ ಕರ್ನಾಟಕ ಮತ್ತೆ ಗೋವಾದವರಿದೆ ಅಂತಾನೆ ನಮಗಿದೆ ತನಿಖೆಯಲ್ಲಿ ಪ್ರಾಥಮಿಕವಾಗಿ. ಇನ್ನ ಮುಂದೆ ನಾವು ತನಿಖೆ ಮಾಡ್ಬೇಕಾಗತ್ತೆ, ಇದ್ರಲ್ಲಿ ಯಾರು ಇನ್ವಾಲ್ವ್ ಇರ್ತಾರೆ, ಏನು ಅನ್ನೋದು ಮತ್ತೆ ಏನ್ ಉದ್ದೇಶ ಅನ್ನೋದು ನಮ್ಗೆ ಮೇನ್ ಯಾರಿದ್ದಾರೆ ಅವರು ಸಿಕ್ಕಿದ ತಕ್ಷಣ ನಮಗಿನ್ನ ಹೆಚ್ಚಿಗೆ. ಇವಾಗ ಅಲ್ಲಿ ನಡೆದಿದ್ದ ಘಟನೆ ಟೈಮಲ್ಲಿ 2 ಅಟ್ಯಾಕ್ ಮಾಡಿದ್ದಾರೆ. ಸುತ್ತಲೂ ಇವರು 4 ಜನ ಕೂಡ ಅಲ್ಲೇ ಇದ್ದಿದ್ದಾರೆ ಸ್ಥಳದಲ್ಲೇ, ಇದಕ್ಕೋಸ್ಕರ ಬಂದಿರೋರೆ. ಸೊ ಇವಾಗ ಸದ್ಯಕ್ಕೆ ನಮ್ಗೆ 6 ಜನ ಇದ್ದಿದ್ದಾರೆ ಅಂತ ನಮ್ಗೆ ಇದೆ. ಇದಕ್ಕಿಂತ ಹೆಚ್ಚು ಜನ ಕೂಡ ಇದ್ದಾರೆ. ಅದು ಗಾಡಿ ಅದನ್ನು ನಾವಿನ್ನ ಮುಂದಿನ ತನಿಖೆಯಲ್ಲಿ ನಮ್ಗೆ ತಿಳ್ಕೊಂತೀವಿ ಎಕ್ಸಾಕ್ಟ್ ಆಗಿ ಎಷ್ಟು ನಂಬರ್ ಇದು. ಅದು ನಾವು ಎಕ್ಸಾಕ್ಟ್ ಮೋಟಿವ್ ನಾವು ತಿಳ್ಕೊಬೇಕಾಗುತ್ತೆ ತನಿಖೆಯಿಂದ. ಬಟ್ ಅವ್ರಿಗೆ ಗಾಯ ಅಂತೂ ಆಗಿದೆ, ಇದೆ, ಅವ್ರಿಗೆ ಹೊಡಿಬೇಕಂತಾನೆ ಅದು ಉದ್ದೇಶ. ಅದರಿಂದನೇ ನಾವು ಅಟೆಂಪ್ಟ್ ಮರ್ಡರ್ ಅಂತ ಆಸ್ ಪರ್ ದಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲೇ ಅವ್ರು ಹೇಳಿದ ಪ್ರಕಾರ. ಈಗ ಸದ್ಯಕ್ಕೆ ನಾವು ನೋಡ್ಬೇಕಾಗುತ್ತೆ. ಇವಾಗ ಇವ್ರು ಬಂದು ಹೋಗಿರೋದು ನಮ್ಗೆ ಕಾಣಿದೆ. ಇವಾಗ ಇವ್ರು 4 ಜನ ನಾವು ಪ್ರೊಡ್ಯೂಸ್ ಮಾಡಿರೋದು, ಇದು ಅರೆಸ್ಟ್ ಮಾಡಿರೋರ ಹೆಸರು ಒಬ್ರು ಜಾಕೀರ್ ಅಂತ, ಇನ್ನೊಬ್ರು ನೈಜಲ್, ಸದ್ದಾಮ್ ಮತ್ತೆ ಇರ್ಫಾನ್ ಅನ್ನೋರು. ಈಗ ಸದ್ಯಕ್ಕೆ ನಮ್ಗೆ ಅದು ಗೋವಾದವ್ರು ಅಂತ ಗೊತ್ತಿದೆ, ಅಲ್ಲಿಂದ ಬಂದಿರೋರು. ಸೊ ಇನ್ನೂ 3 ಡೀಟೇಲ್ಸ್ ಪ್ರೊಫೆಷನಲ್ಸ್. ಈಗ ಅವ್ರದ್ದು ಮೇಲೆ ಈಗ ಸದ್ಯಕ್ಕೆ ಯಾವ್ದು ಕೇಸ್ ಇಲ್ಲ, ನಾವು ತಿಳ್ಕೊಬೇಕಾಗುತ್ತೆ. ಇವ್ರದ್ದು ಮೇನ್ ನಮಗೆ ಗೊತ್ತಾದ್ರೆ ಎಕ್ಸಾಕ್ಟ್ ಮೋಟಿವ್ ಮತ್ತೆ ಏನು ಡೀಟೇಲ್ಸ್ ನಮ್ಗೆ ಗೊತ್ತಾಗುತ್ತೆ. ಫುಲ್ ಎಂಟೈರ್ ಟೀಮ್ ಆಗಿದ ತಕ್ಷಣ ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 4 ಜನ ಒಂದೇ ಗ್ರೂಪ್ ಒಂದೇ ಕಡೆ ಕೆಲಸ ಇವರೆಲ್ಲ ಪರಿಚಯದವ್ರೆ, ಅವರೆಲ್ಲರೂ ಒಟ್ಟಿಗೆ ಇದ್ದಿದ್ದವ್ರೆ. ಸೊ ಒಟ್ಟಿಗೆ ಹೋಗ್ತಾ ಇದ್ರು. ಸೊ ಅವಾಗ ಏನ್ ಕೆಲಸ ಸರ್? ಇವರು ಒಬ್ರಲ್ಲಿ ಇವರು ಡ್ರೈವರ್ ಇದ್ದಾರೆ, ಒಬ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಮತ್ತೆ ಒಬ್ರು ಬೌನ್ಸರ್ ಆಗಿದ್ದಾರೆ, ಮತ್ತೆ ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಸೊ ವೇರಿಯಸ್ ಕೆಲಸ ವೃತ್ತಿಗಳಿದ್ದಾರೆ. ಸ್ಪಾಟ್ ಅಲ್ಲಿ 2 ಬೈಕ್ ನ ಸೀಸ್ ಮಾಡಿದೀವಿ, ಮತ್ತೆ ಒಂದು ಕಾರ್ ನ ಸೀಸ್ ಮಾಡಿದೀವಿ. ಡೀಟೇಲ್ಸ್ ವೆಹಿಕಲ್ ಸದ್ಯಕ್ಕೆ ಅದಿದೆ, ಲೋಕಲ್ ರಿಜಿಸ್ಟ್ರೇಷನ್, ಅಂದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್. ಹೌದು, ಅವ್ರು ಬಂದು ಇದ್ರು, ಅವರು ಬಂದು ಹೋಗ್ತಾ ಇದ್ರು. ಸೊ ನಿನ್ನೆ ಬೆಳಗಿನ ಜಾವ ಬಂದಿದ್ದಾರೆ. ಅಲ್ಲ ಸರ್, ಇವ್ರಿಗೆ ಅಬ್ಸರ್ವ್ ಮಾಡಿ ಬಂದಿದ್ದಾರೆ, ಏನಾಗಿದೆ ಸರ್?
ಅದೇ ನಾವು ಇನ್ನ ಫುಲ್ ಡೀಟೇಲ್ ಆಗಿ ತನಿಖೆ ಅದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ ಆಗಿ ಅವ್ರ ಜೊತೆಗೆ ಯಾಕಂದ್ರೆ ಯಾರ್ಯಾರು ಇದ್ರು, ಎಷ್ಟು ಜನ ಇದ್ರು, ಬಂದಿದ್ರು, ಎಲ್ಲಿ ಸರಿ. ಈಗ ಸದ್ಯಕ್ಕೆ ಸ್ಪಷ್ಟವಾಗಿ ಯಾವುದು ತಿಳುವಳಿಕೆ ಇದೆ. ಯಾಕಂದ್ರೆ ಈಗ ಕಂಪ್ಲೀಟ್ ಡೀಟೇಲ್ಸ್ ನಮ್ಗೆ ಇನ್ನೂ ಗೊತ್ತಾಗೋದಿಲ್ಲ. ಸರ್ ಈಗ ಎರಡು ಇದು ರಿಲೇಟೆಡ್ ಇನ್ಸಿಡೆಂಟ್ಗೆ ಒಂದು ಕಾರು ಮತ್ತೆ 2 ಬೈಕ್ ನಾವು ಸ್ಪಾಟ್ ಅಲ್ಲಿ ಅಲ್ಲಿಂದ ಬಂದಿದ್ದು ಅದು ಬಾಡಿಗೆ ಕಾರ್ ತಗೊಂಡು ಅವ್ರು ಎಸ್ಕೇಪ್ ಆಗ್ತಾ ಇದ್ರು. ಸೊ ಅದು ವೆಹಿಕಲ್ ಇದೆ. ಅವ್ರಿಗೆ ಗೊತ್ತಿರಲಿಲ್ಲ ಸರ್ ಈ ವಿಷಯ. ಅದು ನಾವು ತನಿಖೆಯಲ್ಲಿ ನಾವು ನೋಡ್ತೀವಿ, ಎಂಕ್ವೈರಿ ಮಾಡ್ತಾ ಇದ್ದೀವಿ. ನಾವು ತನಿಖೆ ಅದು ನಡೀತಾ ಇದೆ, ಅವ್ರದ್ದು ಏನು ರೋಲ್ ಇದೆ. ಸೊ ಇನ್ನು ನಾವು ಹೆಚ್ಚಿಗೆ ಮಾಡೋದಿದೆ, ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋದು. ಸೊ ಒಂದು ಕೇಸ್ ಪ್ರೋಗ್ರೆಸ್ ಆಗುತ್ತಾ ಅಂತ ನಮ್ಗೆ ಇನ್ನು ನಾವು ಇವಾಗ ಇನ್ನ ಹೆಚ್ಚಿಗೆ ಇನ್ನು ತನಿಖೆ ಮಾಡೋದಿದೆ, ಕಂಪ್ಲೀಟ್ ಡೀಟೇಲ್ಸ್. ಯಾಕಂದ್ರೆ ತುಂಬಾ ಸತಿ ಬಂದು ಹೋಗಿರೋದ್ರಿಂದ ಯಾವಾಗ ಯಾವ ಟೈಮ್ ಏನಿದೆ ಅಂತ ತಿಳ್ಕೊಳ್ಳೋದು. ಅಂಕೋಲಾದಲ್ಲಿ ಅನುಕೂಲ ಅದು ಮೋಡಸ್ ನಾವು ಇನ್ನು ತಿಳ್ಕೊಳ್ಳೋದಿಲ್ಲ, ಎಕ್ಸಾಕ್ಟ್ ಆಗಿ ತಿಳ್ಕೊಳ್ಳೋದು.